ಇವತ್ತು ಬಹಳಷ್ಟು ಸಂತೋಷವಾಗಿರ್ತಕ್ಕಂಥ ವಿಷಯ ಅಂದರೆ ನಮ್ಮ ಅಯ್ಯಪ್ಪ ತಾತನವರು ಈ ಪ್ರಜಾ ಕೂಗುವನ್ನು ನ್ಯೂಸ್ ಅಂತಕ್ಕಂಥದ್ದನ್ನು ಚಾಲು ಮಾಡಿ 1 ವರ್ಷ ಆಯಿತು. ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡತಕ್ಕಂಥದ್ದು ಬಹಳಷ್ಟು ಸಂತೋಷ. ಇದೇ ಥರನಾಗಿ ಪ್ರಜಾ ಕೂಗು ಅಂತಕ್ಕಂಥ ಇದು ನ್ಯೂಸ್ ಬೆಳೆದು ಹೆಮ್ಮರ ಆಗಲಿ, ಅದಕ್ಕೆ ಜಗದ್ಗುರು ಪಂಚಾಚಾರ್ಯರ ಆಶೀರ್ವಾದ ಸಂಪೂರ್ಣ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇವೆ. ಪ್ರಜಾ ಕೂಗು ಸುದ್ದಿವಾಹಿನಿ ಕಳೆದ 1 ವರ್ಷಗಳಿಂದ ನಿರಂತರವಾಗಿ ಸುದ್ದಿಯನ್ನು ಪ್ರಚಾರ ಮಾಡುತ್ತಾ ಮಠಮಾನ್ಯಗಳು, ದೇವಸ್ಥಾನಗಳು, ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದಂಥ ವಿಶೇಷ ಸಲ್ಲಿಸ್ತಕ್ಕಂಥ ಪ್ರಜಾ ಕೂಗಿನ ಸಂಪಾದಕರಾದಂಥ ವೇದಮೂರ್ತಿ ಅಯ್ಯಪ್ಪಯ್ಯ ಪಿಕಳಿಹಾಳಿಯವರು ಅವಿರತ ಪ್ರಯತ್ನದಿಂದ ಬೆಳೀತಕ್ಕಂಥ ಈ ಪ್ರಜಾ ಕೂಗು ನಿರಂತರವಾಗಿ ಬೆಳೀತಾ ಇದೆ. ಇದು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಪ್ರಜಾ ಕೂಗು ಇನ್ನೂ ಎತ್ತರಕ್ಕೆ ಬೆಳೀಲಿ, ಸುದ್ದಿ ಮಾಧ್ಯಮದಲ್ಲಿ ತನ್ನದೇ ಆದಂಥ ವಿಶೇಷ ಸೇವೆ ಸಲ್ಲಿಸುವಂತಾಗಲಿ ಅಂತೇಳಿ ಶ್ರೀಮಠದ ವತಿಯಿಂದ ನಾನು ಒಬ್ಬ ಭಕ್ತನಾಗಿ ಶ್ರೀಮಠದ ಲಿಂಗೈಕ್ಯ ರಾಚೋಟಿ ವೀರಶಿವಾಚಾರ್ಯರು ಹಾಗೂ ಶ್ರೀಮಠದ ಪೀಠಾಧಿಪತಿಗಳಂಥ ಷಟಸ್ಥಲಭೂಮಿ ಅಭಿನವ ರಾಚೋಟಿ ವೀರಶಿವಾಚಾರ್ಯಗಳ ಕೃಪಾಶೀರ್ವಾದ ಸದಾ ನಿಮಗಿರಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ವೈಯಕ್ತಿಕವಾಗಿ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ. ಪ್ರಜಾ ಕೂಗು ಅನ್ನುವಂಥ ಒಂದು ಸುದ್ದಿವಾಹಿನಿ ಪ್ರಾರಂಭಗೊಂಡು ಇಂದಿಗೆ 1 ವರ್ಷ ಕಳೆಯಿತು. ಆದರೆ 16 ವರ್ಷಗಳ ಸಾಧನೆಯ ಬರಹ ಸಾಧಕರ ಪರಿಚಯವನ್ನು ಮಾಡಿಕೊಟ್ಟಂಥ ಸುದ್ದಿವಾಹಿನಿ ನಮ್ಮ ರಾಯಚೂರಿನ ಪ್ರಜಾ ಕೂಗು. ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ವಿಷಯಗಳನ್ನು ಅಚ್ಚುಕಟ್ಟಾಗಿ ಜನಮಾನಸಕ್ಕೆ ಮುಟ್ಟುವಂತೆಯೇ ಸಂದೇಶವನ್ನು ಸಾರುವಂಥ ಈ ಪ್ರಜಾ ಕೂಗು ಸುದ್ದಿವಾಹಿನಿ ಅನ್ನೋದಲ್ಲ, ಇದು ಜನಮೆಚ್ಚುಗೆಯನ್ನು ಪಡೆದುಕೊಂಡದು. 1 ವರ್ಷದೊಳಗನೆ ಇಷ್ಟು ಜನ ಪ್ರಜಾ ಕೂಗು ನ್ಯೂಸ್ ನೋಡ್ತಾರೆ, ಅಷ್ಟು ಫಾಲೋವರ್ಸ್ ಆಗಿದ್ದಾರೆ ಅಂತಂದರೆ ಅವರು ಸಾರುವಂಥ ಸಂದೇಶಗಳು ಸಮಾಜಕ್ಕೆ ತುಂಬ ಉಪಯುಕ್ತ ಅನ್ನಿಸ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ನಾವಿಲ್ಲಿ ತಿಳಿಯಪಡಿಸುತ್ತಾ, ಇದಕ್ಕೆ ಹೆಚ್ಚಿನ ಶ್ರಮ ವಹಿಸಿ ಅಯ್ಯಣ್ಣ ಪಿಕಳಿಹಾಳವರು ಈ ಪ್ರಜಾ ಕೂಗು ನ್ಯೂಸನ್ನು ಭಾಳ ಅಚ್ಚುಕಟ್ಟಾಗಿ ಇಂಥ ಸುದ್ದಿವಾಹಿನಿ 1 ವರ್ಷ ಪೂರೈಸಿದ್ದಕ್ಕೆ ಭಾಳ ಸಂತಸ ಅನ್ನಿಸ್ತಾ ಇದೆ. ಇವರ ಈ ನ್ಯೂಸ್ ಚಾನಲ್ ಸದಾಕಾಲ ನಿರಂತರ ಸೇವೆ ಮಾಡಲಿ, ಜನಗಳಿಗೆ ಉತ್ತಮ ಸಂದೇಶಗಳನ್ನು ಕೊಡಲಿ ಅಂಥೇಳಿ ನಾವಿಲ್ಲಿ ಹಾರೈಸ್ತಾ ಇದ್ದೇವೆ. ಓಂ ಸಾಯಿರಾಮ. ನಮಸ್ಕಾರ ಎಲ್ಲರಿಗೂ. ಇಂದು ಭಾಳ ಶುಭ ದಿನ, ಏಕೆಂದರೆ ನಮ್ಮ ಆತ್ಮೀಯರಾದಂತಹ ಅಯ್ಯಪ್ಪ ಸ್ವಾಮಿಯವರ ಪ್ರಜಾ ಕೂಗು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಯಾವುದೇ ಕಾರ್ಯಕ್ರಮ ಇರಲಿ, ಅಯ್ಯಪ್ಪ ಸ್ವಾಮಿಯವರ ಪ್ರಜಾ ಕೂಗು ನ್ಯೂಸ್ ಅದನ್ನು ಸೆರೆ ಇಟ್ಕೊಂಡು ಎಲ್ಲ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ. ಅವರು ಸ್ವತಃ ಸಮಾಜ ಸೇವೆಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದಾರೆ. 77 ಸಲ ರಕ್ತದಾನ ಮಾಡಿ ಇಂಥ ಒಬ್ಬರು ಈ ಪ್ರಜಾ ಕೂಗುವನ್ನು ನ್ಯೂಸ್ ಚಾನಲನ್ನು ಇಟ್ಕೊಂಡು ಸಮಾಜದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸರ್ಕಾರಿ ಆಗಿರ್ಬೋದು, ಸನಾತನ ಧರ್ಮದಾಗಿರ್ಬೋದು, ಧರ್ಮದ ಯಾವುದೇ ಕಾರ್ಯಗಳಾಗಿರ್ಬೋದು, ಆ ಎಲ್ಲ ಕಾರ್ಯಗಳ ನ್ಯೂಸನ್ನು ಸೆರೆ ಹಿಡಿದು ಎಲ್ಲರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರ ಪ್ರಜಾ ಕೂಗು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದು ಹೆಮ್ಮರವಾಗಬೇಕೆಂದು ನಾನು ಸದ್ಗುರು ಸಾಯಿನಾಥನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವರಿಗೆ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಸಬ್ಸ್ಕ್ರೈಬರ್ಸ್ ಆಗಬೇಕು, ಪ್ರೇಕ್ಷಕರಾಗಬೇಕಾಗಿ ನನ್ನ ಒಂದು ಕೋರಿಕೆ, ಪ್ರಾರ್ಥನೆ. ಓಂ ಸಾಯಿರಾಮ್. ಈಶ್ವರನ ಸನ್ನಿಧಾನದಲ್ಲಿ ಇಂದು ನಮ್ಮ ಮಿತ್ರರಾಗಿರ್ತಕ್ಕಂಥ ಶ್ರೀ ಪಿಕಳಿಹಾಳ ಅಯ್ಯಪ್ಪ ಸ್ವಾಮಿಯವರು ನಡೆಸ್ತಕ್ಕಂಥ ಪ್ರಜಾ ಕೂಗು ಎಂತಕ್ಕಂಥ ಸುದ್ದಿವಾಹಿನಿ 1ನೇ ವರ್ಷದಿಂದ ಸಂಪೂರ್ಣ ಪೂರೈಸಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಅವರ ಸುದ್ದಿಗಳು ಇಡೀ ರಾಯಚೂರು ಜಿಲ್ಲೆಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಜನಗಳನ್ನು ಒಂದು ಜಾಗೃತಗೊಳಿಸುವಲ್ಲಿ ಅತ್ಯಂತ ಹೆಚ್ಚಿನ ಒಂದು ರೀತಿಯಲ್ಲಿ ಸುದ್ದಿಯನ್ನು ಮಾಡಿ ಜನಮನದ ಒಂದು ಮನಸ್ಸನ್ನು ಗೆದ್ದಿದ್ದಾರೆ. ಇಂತಹ ಸುದ್ದಿವಾಹಿನಿಗಳು ನಮಗೆ ಅವಶ್ಯಕ ಅಂತಕ್ಕಂಥದ್ದನ್ನು ಪಿಕಳಿಹಾಳ ಅಯ್ಯಪ್ಪ ಸ್ವಾಮಿಗಳು ನಿರೂಪಿಸಿದ್ದಾರೆ. ಅವರ ಸೇವಾ ಕಾರ್ಯ ಇದೇ ರೀತಿ ಮುಂದುವರಿಯತಕ್ಕಂಥ ಒಂದು ಆಶಯವನ್ನು, ಪ್ರಾರ್ಥನೆಯನ್ನು ಶ್ರೀ ಈಶ್ವರನಲ್ಲಿ ಮಾಡ್ತಾ ನನ್ನ 2 ಮಾತುಗಳಿಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು, ಪ್ರಜಾ ಕೂಗು ಸುದ್ದಿವಾಹಿನಿಗೆ ಶುಭಾಶಯಗಳನ್ನು ಸಲ್ಲಿಸಿ. ಪ್ರಜಾ ಕೂಗು ವಾಹಿನಿಯು
ಶ್ರೀ ಅಯ್ಯಪ್ಪ ಸ್ವಾಮಿ ಪಿಕಿಳಾಳಿಯವರ ನೇತೃತ್ವದಲ್ಲಿ ನಡೆದುಕೊಂಡ ವಾಹಿನಿಯು 1 ವರ್ಷ ಪೂರೈಸಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಆ ಪ್ರಜಾ ಕೂಗುಗೆ ಶುಭಾಶಯಗಳನ್ನು ಕೋರುತ್ತಾ ಈ ಪ್ರಜಾ ಕೂಗು ಜನಸೇವೆಯನ್ನು ಮಾಡ್ತಾ ಇದೆ. ಸನಾತನ ಧರ್ಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಈ ಒಂದು ಪ್ರಜಾ ಕೂಗು ನಾಡಿನಾದ್ಯಂತ ಇಡೀ ರಾಜ್ಯಾದ್ಯಂತ ಹೆಚ್ಚು ಹೆಸರು ಪಸರಿಸಲಿ ಮತ್ತು ಸೇವೆ ಎಲ್ಲಿ ಸನಾತನ ಧರ್ಮ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ರಾಜಕೀಯ ರಂಗವಾಗಿದೆ ಹೆಚ್ಚು ಹೆಚ್ಚು ಪ್ರಚಾರ ಮಾಡುವಂತಹ ಶಕ್ತಿ ಶ್ರೀ ಅಯ್ಯಪ್ಪ ಸ್ವಾಮಿಯವರಿಗೆ ಕೊಡಲಿ. ಶ್ರೀ ವೀರಭದ್ರೇಶ್ವರ ಭದ್ರಕಾಳಿ ಅವರಿಗೆ ತುಂಬ ಆಶೀರ್ವಾದ ಆಗಲಿ. ಇಡೀ ಈ ಒಂದು ಕೂಗು ನಾಡಿನಾದ್ಯಂತ ಹೆಚ್ಚು ಪ್ರಚಾರಗೊಳ್ಳಲಿ ಎಂದು ಆಶಿಸುತ್ತೇನೆ. 1ನೇ ವರ್ಷಕ್ಕೆ ಮುಗಿಸಿ 2ನೇ ವರ್ಷ ಪಾದಾರ್ಪಣೆ ಮಾಡೋಕ್ಕೆ ಪ್ರಜಾ ಕೂಗು ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು. ಅಯ್ಯಪ್ಪ ಸ್ವಾಮಿ ಹಿರೇಮಠ ಅವರು ಪ್ರಜಾ ಕೂಗು ಚಾನಲ್ಲು 1 ವರ್ಷ ಮುಗಿಸಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತದೆ. ಭಾಳ ಸಂತೋಷ. ಈ ಚಾನಲ್ಲು 1 ವರ್ಷ ಎಲ್ಲ ಕಡೆ ನಮ್ಮ ರಾಯಚೂರು ಸುತ್ತಮುತ್ತ ಭಾಗದಾಗ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ರಾಜಕೀಯ ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಿ ಇದು 2ನೇ ವರ್ಷ ಪಾದಾರ್ಪಣೆ ಮಾಡ್ತಾಯಿದೆ. ಭಾಳ ಸಂತೋಷ. ಇದಕ್ಕೆ ಜನರೆಲ್ಲ ಸಂಪೂರ್ಣವಾದ ಬೆಂಬಲ ಕೊಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬೇಕಂತೇಳಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಸಂಗೀತ ಕಾಶಿ ಎನ್ನುವಂಥ ಹೆಸರು ಪಟ್ಟಿರ್ತಕ್ಕಂಥ ಗದಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕಳೆದ ವರ್ಷ ಈ ಪ್ರಜಾ ಕೂಗು ಎನ್ನುವಂಥ ಸುದ್ದಿ ವಾಹಿನಿಯು ಪ್ರಾರಂಭಗೊಂಡು ಸರಿಯಾಗಿ ಇಲ್ಲಿಗೆ 1 ವರ್ಷ ಕಳೆದು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತದೆ. ಅಂಥ ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು ಪೂಜ್ಯರು ಹೇಳಿದ ಹಾಗೆ ಮನೆ ಮನೆಗೆ ಮನಗಳಿಗೆ ಕೂಗು ಕೇಳಿ ಅವರ ಕಷ್ಟಗಳನ್ನು ನಿವಾರಿಸುವಂಥ ಈ ಸುದ್ದಿವಾಹಿನಿಯು ಬಹಳಷ್ಟು ಯಶಸ್ವಿ ಆಗ್ತಾ ಇದೆ. ಇಂಥದ್ರಲ್ಲಿ ಬಹಳಷ್ಟು ಕಲಾವಿದರು ಹಾಗೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮನೆಯಲ್ಲೇ ಕುಂತುಕೊಂಡು ಕೇಳುವಂಥ ಸೌಭಾಗ್ಯ, ಅವರ ಕಷ್ಟಗಳನ್ನು ಕುಂದುಕೊರತೆಗಳನ್ನು ನಿವಾರಿಸುವಂಥ ಶಕ್ತಿ ಈ ಪ್ರಜಾ ಕೂಗು ಸುದ್ದಿವಾಹಿನಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಅಂಥ ಪ್ರಜಾ ಕೂಗಿಗೆ ಎಲ್ಲ ಬಸವಾದಿ ಪ್ರಮಥರು ಶರಣರು ಹಾಗೂ ಪರಮ ಪೂಜ್ಯ ಪುಟ್ಟರಾಜ ಪಂಚಾಕ್ಷರ ಗುರುಕುಮಾರ ಆಶೀರ್ವಾದ ಸದಾ ಇರಲಿ. ಇದನ್ನು ಎಲ್ಲರೂ ಕೂಡ ಬೆಳೆಸುತ್ತಾ ಇವರಿಗೆ ತಾವೆಲ್ಲರ ಸಹಕಾರ ಯಾವತ್ತಿಗೂ ಹೀಗೆ ಇರಲಿ ಅಂತ ತಮ್ಮಲ್ಲಿ ತಿಳಿಸುತ್ತಾ ಧನ್ಯವಾದಗಳು. ಪ್ರಜಾ ಕೂಗು ಸುದ್ದಿವಾಹಿನಿಯು ಪ್ರಥಮ ವರ್ಷ ಯಶಸ್ವಿಯಾಗಿ ಮುಗಿಸಿ 2ನೇ ವರ್ಷ ಪಾದಾರ್ಪಣೆ ಮಾಡಿದ್ದಕ್ಕೆ ನಮ್ಮ ಹಾರ್ದಿಕ ಶುಭಾಶಯಗಳು. ಸಮಾಜದಲ್ಲಿ ಈ ಸುದ್ದಿವಾಹಿನಿಯು ಪ್ರಚಾರಕ್ಕೆ ಬೆಳಗಲಿ ಎಂದು ನಮ್ಮ ಹಾರೈಸುತ್ತೇವೆ.